4 ವರ್ಷ ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು, ಏನು ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಸೊ ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ. ಏನಾದರೂ ಕಮ್ಮಿ ಅಪ್ಪಾಜಿ ಇವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100% ನೋಡಿ ನಾವು ಏನು ಗೊತ್ತು, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಕಂಪ್ಲೀಟ್ ನಾವು ದೂರ ತಳ್ದಂಗೆ ಆಗುತ್ತೆ. ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋ ಪ್ರಯತ್ನ ಮಾಡಬೇಕು. ಇಲ್ಲ ಅದು ಹೇಳಿ, ಅದು ಮಾತಾಡೋಕ್ಕೆ ಅಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಪ್ರೀತಿ ಯಾವಾಗ ಹಂಗಿದೆ. ಅದೇ ಅವ್ನ ನಡವಳಿಕೆ ನನಗೆ, ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ, ಅವ್ನ ಮಾತುಗಳು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನು ಅಂತ ಅನ್ಸುತ್ತೆ. ಇಲ್ಲ ಅದು ಯಾವಾಗ ಇರುತ್ತೆ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವನ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಅದು ಜ್ಞಾಪಕ ಇರ್ತೀನಿ. ಈ 4 ವರ್ಷ ಅಂತಲ್ಲ, ಅವ್ನು ಇರ್ಬೇಕಾದ್ರೂ ನನಗೆ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳೋ, ಅವ್ನು ಇದನ್ನೇ ಮಾತಾಡ್ತಿರ್ತೀನಿ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾವ್ರೆ ಅವ್ರ ಅಭಿಮಾನಿಗಳು. ಇಲ್ಲ 100%. ಯಾಕಂದ್ರೆ ಅಮ್ಮ ನಮ್ಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ, ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದು, ದೊಡ್ಡವರಿಂದ ಬಂದಿದ್ದು, ಅಪ್ಪಾಜಿಯಿಂದ ಬಂದಿದ್ದು, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ತಮ್ಮನನ್ನ ಇವತ್ತೊಬ್ರು ಹೇಳ್ತಾ ಇದ್ರು, ನಾವು ದೇವರು ಕೈ ಮುಗಿತೀವಿ, ಅವರೇ ನಮ್ಮ ಮನೆ ದೇವರು ಅಂತ ಮಾತಾಡ್ತೀವಿ. ನೀವು ಅಣ್ಣರಾಗಿ ಇಲ್ಲ ಪ್ರೀತಿ ಏನೇ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರು ಅಂದ್ರೆ ಯಾರು? ಅವ್ರು ನಮ್ಮನ್ನ ದೇವ್ರ ಅಂತ ಕರೀತಾರೆ, ಅಪ್ಪನ ದೇವ್ರ ಅಂತ ಕರೀತಾರೆ, ನಾವು ಅವ್ರನ್ನ ದೇವ್ರ ಅಂತ ಕರಿತೇವೆ ಅಷ್ಟೇ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರ ಅಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಆಕ್ಚುಲಿ ಅದು ಅದಕ್ಕೆ ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಸ್ಟಲ್ಲಿ ಆಗಲೇ ಇಲ್ಲ. ಏನಾದ್ರೆ ಅವ್ರು ಐಡಿಯಾ ಕೊಟ್ಟರೆ ಯೋಚನೆ ಮಾಡಿ ಅಚ್ಚುಕಟ್ಟಾಗಿ ಬರಬೇಕು. ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. ಥ್ಯಾಂಕ್ ಯು.